ಹಾಯ್, ನನ್ನೆಲ್ಲ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ನಾನು ಆಲ್ರೆಡಿ 10 ಮಿನಿಟ್ಸ್ ಸೀರೀಸ್ ಅಂತ ಹೇಳಿ ಒಂದು ಸೀರೀಸ್ ಅನ್ನ ತಗೊಬಂದಿದ್ದೆ. ಓಕೆ, ಯಾರು ನನ್ನ ವಿಡಿಯೋಸ್ ರೆಗ್ಯುಲರ್ ನೋಡ್ತಿರೋ ಗೊತ್ತಿರ್ತದೆ. ಸರ್, ಆ 10 ಮಿನಿಟ್ಸ್ ಸೀರೀಸ್ನ ಇಂಪಾರ್ಟೆನ್ಸ್ ಏನಂತ ಕೇಳಿದ್ರೆ, ನಾನು ಎಲ್ಲ ಟಾಪಿಕ್ಸ್ಗಳು, ಈಗ ಫಾರ್ ಎಕ್ಸಾಂಪಲ್ ಬರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ನ ಎಲ್ಲ ಟಾಪಿಕ್ಸ್ಗಳನ್ನ 10 ನಿಮಿಷದಲ್ಲಿ ರೈಟ್ ನಾನು ಅವುಗಳನ್ನು ಕವರ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದೇ ತರ ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನ ನಾನು ತಗೊಂಡ್ಬರ್ತಾ ಇದ್ದೀನಿ. ಅದೇ ಯಾವ್ದಂದ್ರೆ EVS. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಹೇಳಕ್ ಇಷ್ಟಪಡ್ತೀನಿ, ಪ್ರತಿ ಒಂದು ಸಬ್ಜೆಕ್ಟ್ ಅನ್ನು ಕೂಡ ಅಷ್ಟೇ ನಾನು 10 ಮಿನಿಟ್ಸ್ ಸೀರೀಸ್ ಮಾಡ್ತಾ ಹೋಲ್ ಸಬ್ಜೆಕ್ಟ್ ಅನ್ನ ಮುಗಿಸ್ಕೊಡ್ತೀನಿ. ಅದು ಬಿ ನಿಮ್ಮ ಎನ್ವಿರಾನ್ಮೆಂಟ್ ಇರ್ಬೋದು, ಪೊಲಿಟಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು. ನನ್ನ ಏನಿದೆ ನನ್ನ ಅನುಭವದಲ್ಲಿ, ಓಕೆ, ಸುಮಾರು 10 ವರ್ಷದ ಅನುಭವದಲ್ಲಿ ಏನು ಟೀಚ್ ಮಾಡಿದ್ದೆ, ಓಕೆ, ನಾನು ಎಷ್ಟು ಎಕ್ಸಾಮ್ ಅನ್ನ ಬರೆದಿದ್ದೆ, ಅವೆಲ್ಲವನ್ನ ಅನುಭವನ ಇಟ್ಟುಕೊಂಡು ನಾನು ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ ಅನ್ನು ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ. ಇವತ್ತು ಹಾಗಿದ್ರೆ ಅದರಲ್ಲಿ ಒಂದು ಇಂಪಾರ್ಟೆಂಟು, ಆ 10 ಮಿನಿಟ್ಸ್ ಸೀರೀಸ್ ಒಳಗೆ ನಾನು ಯಾವ್ದು ತೊಗೊಬಂದಿದ್ದೀನಿ ಅಂತಂದರೆ, ಎಸ್, ಓಕೆ, ನಿಮಗೆಲ್ಲ ಗೊತ್ತೇ ಇದೆ, ಓಕೆ, ನೋಡಿರ್ತೀರ ಹಾಗೆ ತಮ್ಮನೇನ. ಅದೇ ಯಾವುದಪ್ಪ ಅಂತಂದ್ರೆ ರೈಟ್, ಬಹಳ ಇಂಪಾರ್ಟೆಂಟು, ರೈಟ್, ಅದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್. ಹಾಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಏನು ರೈಸ್ ಆಗುತ್ತೆ ಅಂತ ಅಂದಾಗೆ, ಸರ್ ಹಾಗಿದ್ರೆ ಹೆಂಗೆ ಅಪ್ರೋಚ್ ಮಾಡ್ಬೇಕು ಯಾವುದೇ ಸಬ್ಜೆಕ್ಟ್ ಅಂದರೆ, ಆಲ್ವೇಸ್ ನಾನು ಹೇಳೋದು ಒಂದೇಪ್ಪ ನಿಮಗೆ, ಒಬ್ಬ ಮನುಷ್ಯನ ಉಸಿರಿಗೆ ರೈಟ್, ಉಸಿರನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಡಾಕ್ಟರ್ಸ್ ಹೆಂಗೆ ಪಲ್ಸಸ್ ಅನ್ನು ನಾವು ಯೂಸ್ ಮಾಡ್ತೀವಲ್ಲ, ಹಾಗೆ ಯಾವುದೇ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗಬೇಕಂದ್ರೆ ನೀವು ಫಸ್ಟ್ ಓಕೆ ಅಂಡರ್ಸ್ಟ್ಯಾಂಡ್ ದಿ ಫಂಡಮೆಂಟಲ್ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ರಿ. ಅದೇ ತರ ಅದು ಯಾವುದೇ ಸಬ್ಜೆಕ್ಟ್ ಇರ್ಲಪ್ಪ, ಅದು ಜಾಗ್ರಫಿ, ಯಾವುದೇ ಸಬ್ಜೆಕ್ಟ್ ನೀವು ಫಂಡಮೆಂಟಲ್ಸ್ ಬಹಳ ಸ್ಟ್ರಾಂಗ್ ಇರಬೇಕಾಗ್ತದೆ. ಯಾಕಂದ್ರೆ ಕ್ವೆಶನ್ಸ್ ಕೂಡ ಆಕ್ಚುಲಿ ಆಸ್ಕಿಂಗ್ ಓನ್ಲಿ ಬೇಸ್ಡ್ ಆನ್ ದಿ ಬೇಸಿಕ್ಸ್ ಮೇಲೆ ಕೇಳ್ತಾ ಇದ್ದಾರೆ. ಅದು ಬೇಸಿಕ್ಸ್ ಗೊತ್ತಿದ್ರೆ ಅದು ಅಡ್ವಾನ್ಸ್ ಅಲ್ಲಿ ಕೇಳಿದ್ರೆ ಕೂಡ ನೀವು ಅದನ್ನ ಅಟೆಂಡ್ ಮಾಡ್ತೀರಿ. ಹಾಗಾಗಿ ಸೊ ಎನ್ವೈರನ್ಮೆಂಟಲ್ ಸ್ಟಡೀಸ್ ನ ಫಂಡಮೆಂಟಲ್ಸ್ ಅನ್ನ ನೋಡ್ತಾ ಹೋದ್ರೆ ಫಸ್ಟ್ ಚಾಪ್ಟರ್ ಎನ್ವೈರನ್ಮೆಂಟ್, ಓಕೆ, ಏನದು ಫಂಡಮೆಂಟಲ್ಸ್ ಅಂತ. ಹಾಗೆ ಫಂಡಮೆಂಟಲ್ಸ್ ಅಲ್ಲಿ ಫಸ್ಟ್ ಕ್ವೆಶನ್ ರೈಸ್ ಆಗ್ತದೆ ಕೆಲವೊಂದು ಬುಕ್ ಒಳಗ. ಓಕೆ, ಎನ್ವೈರನ್ಮೆಂಟಲ್ ಸೈನ್ಸ್ ಅಂತ ಬರ್ಕೊಂಡಿರ್ತಾರ, ರೈಟ್, ಸೈನ್ಸ್ ಅಂತ ಬರ್ದಿಟ್ಕೊಂಡಿರ್ತಾರೆ. ಇನ್ನೊಂದು ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಬರ್ಕೊಂಡಿರ್ತಾರೆ. ಹಾಗಾದ್ರೆ ನಮ್ಗೆ ಕ್ವೆಶನ್ ರೈಸ್ ಆಗ್ತದೆ, ಸರ್ ಯಾವ್ದ್ರಿಪ್ಪ ಇದ್ರಾಗ ಎನ್ವೈರನ್ಮೆಂಟಲ್ ಸೈನ್ಸ್ ಕರೆಕ್ಟ್, ಎನ್ವೈರನ್ಮೆಂಟಲ್ ಸ್ಟಡೀಸ್ ಕರೆಕ್ಟ್ ಅಂತ ಬಂದಾಗ ನೋಡ್ರಿ, ಹಾಗಿದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದಾಗ ನಾವಿಲ್ಲಿ ರೈಟ್ ನಿಮ್ಮ ಯಾರು ಪುಲ್ಟನ್ ಕಮಿಟಿ ಅಂತ ಹೇಳಿ ಬರ್ತೈತಿ, ರೈಟ್, ಇನ್ನೊಂದು ನಿಮ್ಮ ಮೆಕಾಲೆ ಕಮಿಟಿ ಅಂತ ಹೇಳಿ ಬರೋದು ಸಿವಿಲ್ ಸರ್ವಿಸ್ ಮೇಲೆ. ಸರ್ ಇವರೆಲ್ಲ ಏನ್ ಮಾಡ್ಬಿಡ್ತಾರೆ ಅಂತಂದಾಗ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಬ್ರಿಟಿಷರ್ ಟೈಮಲ್ಲಿ. ಇವತ್ತು ಕೂಡ ಅದು ಇದೆ. ಅದನ್ನ ಏನ್ ಕರಿತೀವಿ ಅಂದ್ರೆ ಜನರಲಿಸ್ಟ್ಸ್ ಅಂತ ಹೇಳಿ ಕರಿತೀವಿ. ಇವರಿಗೆ ಅಪೋಸಿಟ್ ಆಗಿ ವಿ ಹ್ಯಾವ್ ವಾಟ್ ಸ್ಪೆಷಲಿಸ್ಟ್ಸ್ ಅಂತ ಹೇಳಿ ಕರಿತೀವಿ. ನಾ ಹೇಳ್ತಾ ಹೋಗ್ತೀನಿ, ಈಗ ಸ್ಪೆಷಲಿಸ್ಟ್ಸ್ ಅಂತ ಹೇಳಿ ಕರಿತೀವಿ. ಸರ್ ಹಾಗಾದ್ರೆ ಜನರಲಿಸ್ಟ್ ಅಂದ್ರೆ ಯಾರಪ್ಪ? ಇವರು ನಮ್ಗೆ ಇನ್ನೊಂದು ಹೆಸರಿಂದ ಕರಿತೀವ್ರಪ್ಪ ಅಂತಂದ್ರೆ, ಇವರೇ ಯಾರಪ್ಪ ಅಂದ್ರೆ ಬ್ಯೂರೋಕ್ರಾಟ್ಸ್, ರೈಟ್, ಬ್ಯೂರೋಕ್ರಾಟ್ಸ್ ಅಂತ ಹೇಳಿ ಕರಿತೀವಿ. ಇವರನ್ನ ನಾವೇಂತ ಕರಿತೀವಿ ಅಂತ ಕೇಳಿದ್ರೆ ಟೆಕ್ನೋಕ್ರಾಟ್ಸ್. ಇನ್ನೂ ಕೆಲವರಿಗೆ ಅರ್ಥ ಆಗಿಲ್ಲ ಇದೇನಂತ ಹೇಳಿ ನೋಡ್ರಿ. ಹಾಗೆ ನೆಕ್ಸ್ಟ್, ಹಾಗಾದ್ರೆ ಈ ಬ್ಯೂರೋಕ್ರಾಟ್ಸ್ಗೆ ನಾವೇನು ನಾನ್ ಟೆಕ್ನಿಕಲ್, ಈಗ ಅರ್ಥ ಆಯ್ತು ಅಂದ್ರೆ ನಿಮಗೆ ಟೆಕ್ನಿಕಲ್ ಎಕ್ಸಾಮು, ನಾನ್ ಟೆಕ್ನಿಕಲ್ ಎಕ್ಸಾಮ್ ಅಂತ ಮಾಡ್ತಾರೆ. ಇವ್ರು ಏನಪ್ಪ ಆಗಿದ್ರೆ ಟೆಕ್ನಿಕಲ್ಲು, ರೈಟ್. ಹಾಗೆ ಟೆಕ್ನಿಕಲ್ ಅಂದ್ರೆ ಗೊತ್ತಾಯ್ತು, ನಾನ್ ಟೆಕ್ನಿಕಲ್ ಅಂದ್ರೆ ಗೊತ್ತಾಯ್ತು. ಸರ್ ಈಗ ಡಿಫ್ರೆನ್ಸ್ ಏನಂತ ಕೇಳಿದ್ರೆ, ಇವ್ರಿಗೆ ಏನ್ ಬೇಕಪ್ಪ ಅಂದ್ರೆ ಡೆಪ್ತ್ ಆಫ್ ನಾಲೆಜ್. ಇವ್ರಿಗೆ ಏನ್ ಬೇಕಾಗಿದ್ರೆ ಡೆಪ್ತ್ ಆಫ್ ನಾಲೆಜ್. ಇವ್ರಿಗೆ ಏನ್ ಬೇಕಪ್ಪ ಅಂತಂದ್ರೆ ರೇಂಜ್ ಆಫ್ ನಾಲೆಜ್ ವಿತ್ ಕ್ಲಾರಿಟಿ, ರೈಟ್, ರೇಂಜ್ ಆಫ್ ನಾಲೆಜ್, ರೈಟ್, ವಿತ್ ಕ್ಲಾರಿಟಿ. ಸೊ ಕ್ಲಾರಿಟಿ ಜೊತೆಗೆ ಆ ರೇಂಜ್ ಆಫ್ ನಾಲೆಜ್. ಹಾಗಿದ್ರೆ ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇವ್ರಿಗೆ ಬೇಕಾದ್ರೆ ಯು ಕ್ಯಾನ್ ಗಿವ್ ಅಡ್ವೊಕೇಟ್ಸ್ ಆರ್ ಲಾಯರ್ಸ್ ಏನಿದ್ದಾರೆ, ಅಡ್ವೊಕೇಟ್ಸ್ ಎಕ್ಸಾಂಪಲ್, ಆರ್ ಡಾಕ್ಟರ್ಸ್, ರೈಟ್, ಈ ತರ, ರೈಟ್. ಸ್ಪೆಷಲೈಸೇಷನ್ ರಿಕ್ವೈರ್ ಆಗ್ತದೆ. ಇಲ್ಲಿ ಹಾಗಲ್ಲ, ಇಲ್ಲಿ IAS, ರೈಟ್, ನಿಮ್ಮ SI, ರೈಟ್, ಅಥವಾ ನಿಮ್ಮ ಯಾವ್ದು FDA, SDA, ಇವರೆಲ್ಲರೂ ಕೂಡ ವಿ ಕನ್ಸಿಡರ್ ದಮ್ ಆಸ್ ಅ ಜನರಲಿಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಿದ್ರೆ ಇಲ್ಲಿ ನಿಮ್ಗೊಂದು ಅರ್ಥ ಆಯ್ತು ಅಂತ ಅನ್ಕೋತೀವಿ. ಇದು ಸೈನ್ಸ್ ಮೀನ್ಸ್ ಯೂಶುವಲಿ ಇಟ್ ಇಸ್ ಎಸ್ ಸ್ಪೆಷಲಿಸ್ಟ್. ಹಾಗೆ ಸ್ಟಡೀಸ್ ಅಂತ ಅಂದ್ರೆ ನಾರ್ಮಲಿ ಜನರಲಿಸ್ಟ್. ಹಾಗೆ ಎಕ್ಸಾಮ್ ಅಲ್ಲಿ ನೀವು ನೋಡಿದ್ರೆ ರೈಟ್, ಇವಾಗ ನಾವು ಆಪ್ಷನಲ್ ಪೇಪರ್ ಅಲ್ಲಿ ಗುರುತಿಸಿ ಮಾಡ್ಕೋಬಹುದು ಇದನ್ನ, ರೈಟ್, ಆಪ್ಷನಲ್ ಪೇಪರ್ಸ್. ಎಸ್, UPSC ಆಪ್ಷನಲ್ ಪೇಪರ್ಸ್ ಅಲ್ಲಿ ಇದು ನಾವು ಕಂಡು ಹಿಡ್ಕೊಂತೀವಿ. ಇದನ್ನ ನಾವು ಎಲ್ಲಿ ಕಂಡು ಹಿಡ್ಕೊಂತೀವಿ ಅಂದ್ರೆ ಜನರಲ್ ಸ್ಟಡೀಸ್. ಹಾಗಿದ್ರೆ ನಿಮ್ಮ KS ಒಳಗ, ಓಕೆ, ವಿ ಹ್ಯಾವ್ ಅ ಜನರಲಿಸ್ಟ್ ಟಾಪಿಕ್ ಬಟ್ ನಾಟ್ ಅ ಸ್ಪೆಷಲಿಸ್ಟ್ ಟಾಪಿಕ್, ಬಟ್ ಇಟ್ಸ್ ಇನ್ ವೇರ್ UPSC ಒಳಗೆ ಐತೆ ಅನ್ನೋದು ಗೊತ್ತಿರಲಿ. ಇದೊಂದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ರೈಟ್, ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಾಟ್ ಇಸ್ ದ ಡಿಫರೆನ್ಸ್. ಎರಡನೇದು ಹಾಗಿದ್ರೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಒಳಗ, ಸರ್ ಹಾಗಿದ್ರೆ ಏನಿದು ಅನ್ನೋದು ಗೊತ್ತಾಯ್ತು. ಈಗ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದ್ರೆ ನೋಡ್ರಪ್ಪ, ಹಾಗಿದ್ರೆ ನಮಗೆಲ್ಲ ಗೊತ್ತೈತಿ, ರೈಟ್. ಓಕೆ, ಎನ್ವೈರನ್ಮೆಂಟ್ ಅಂತ ಒಂದು ಓಕೆ ಇದೆ, ರೈಟ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಇದನ್ನ. ಎಂಟೈರ್ಲಿ ಐ ಕನ್ಸಿಡರ್ ಇಟ್ ಆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ತಗೊಳ್ಳೋಣ, ಕರೆಕ್ಟ್. ಹಾಗೆ ಈ ಎನ್ವಿರಾನ್ಮೆಂಟಲ್ ಏನೇನೈತೆ ಫಸ್ಟ್ ಬೇಕಾದ್ರೆ ಇದನ್ನ ನಾವು ಏನ್ ಏನಂದ್ರೆ, ಎಸ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಓಕೆ ಕ್ರಸ್ಟ್ ಅಂತ ತಗೊಂಡು ಇದನ್ನ, ರೈಟ್. ಏನಿದೆ ಹಾಗಿದ್ರೆ ಇಟ್ಸ್ ಅ ಕ್ರಸ್ಟ್,
ಓಕೆ, ಕ್ರಸ್ಟ್ ಭೂತೊಗಟೆ ಅಂತ ಹೇಳಿ ಕರೀತಾರೆ, ಕ್ರಸ್ಟ್. ಹಾಗಾದ್ರೆ ಈ ಕ್ರಸ್ಟು ಏನಾದರೂ ವೆದರಿಂಗ್ ಅಥವಾ ಎರೋಷನ್ ಏನಾಗಿದ್ರೆ ಅದು ಓಕೆ, ಕ್ರಸ್ಟ್ ಅಂದ್ರೆ ರಾಕ್ ಅಂತ ಅನ್ಕೊಳ್ಳಿ ಫಸ್ಟ್. ಇದೇನಾದರೂ ನಿಮ್ಮ ರೈಟ್ ಶಿಥಿಲೀಕರಣ, ವೆದರಿಂಗು ಪ್ಲಸ್ ಎರೋಷನ್ ಅಥವಾ ಅದರ್ ಡಿನೋಡಿನೇಷನ್ ಅಥವಾ ಡಿನೋಡೇಷನಲ್ ಅಥವಾ ಓಕೆ ಎಕ್ಸಿತ್ತು ಎಂಡೋಜೆನೆಟಿಕ್ ಫೋರ್ಸಸ್ ಅಂತ ಹೇಳಿ ಕರೀತೀವಿ. ಅವುಗಳನ್ನ ಏನಾಗುತ್ತೆ ಅಂತಂದಾಗ ಇಟ್ ಕ್ಯಾನ್ ಬಿ ವಾಟ್ ಎಸ್ ಡಿಸ್ಇಂಟಿಗ್ರೇಟ್ ಆಗಿ ಎಸ್ ಏನಾಗ್ಬೋದಪ್ಪ ಆಗಿದೆ, ಅದು ರಾಕ್ ಆಗಬಹುದು. ಕರೆಕ್ಟ್ರಾ? ಸೊ ರಾಕ್ ಇದ್ದಿದ್ದು ಏನಾಗ್ಬೋದಾಗಿದೆ, ಸಣ್ಣ ಸಣ್ಣ ಕ್ಲೇ ಆಗ್ಬೋದು ಅಥವಾ ಗ್ರಾವೆಲ್ಸ್ ಆಗ್ಬೋದು, ಸಿಲ್ಟ್ ಆಗ್ಬೋದು, ರೈಟ್ ಈ ತರ ಆಗ್ಬೋದು, ರೈಟ್ ಈ ಪಾರ್ಟಿಗೆ ರೈಟ್ ಅಂದ್ರೆ ಎಸ್ ಇದು ಆಕ್ಚುಲಿ ಇವನ್ ಕನ್ಸಿಸ್ಟ್ ಆಗಿದ್ರೆ ಮಣ್ಣು, ದಟ್ಸ್ ಓಕೆ ಮಣ್ಣು ಆಗ್ತದೆ ಅದು, ರೈಟ್. ಸೊ ಇದನ್ನು ವಿ ಕಾಲ್ ಹ್ಯಾಸ್ ಪೆಡೋಸ್ಪಿಯರ್ ಎಂದು ಕರಿತೀವಿ. ನಾವು ಇದಕ್ಕೆ ಪೆಡೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ಎನ್ವೈರನ್ಮೆಂಟ್ ಒಳಗೆ ಏನೈತೆ ಅನ್ನೋದು ಪೆಡೋಸ್ಪಿಯರ್ ಐತಿ, ಇನ್ನೊಂದು ಕ್ರಸ್ಟ್. ಹಾಗೆ ಕ್ರಸ್ಟ್ ಪ್ಲಸ್ ಇದನ್ನ ನಾವು ಎಂತ ಕರಿತೀವಿ ಅಂತ ಕೇಳಿದ್ರೆ ಅದು ನಿಮ್ಮ ವಾಟ್ ಐ ಸೇ ದಟ್ ನಿಮ್ಮ ಏನೋ ಮೆಂಟಲ್ ಅನ್ನ ಸೇರಿ ನಾವು ಏನಂತ ಕರಿತೀವಿ ಅಂದ್ರೆ ಲಿಥೋಸ್ಪಿಯರ್. ಹಾಗಾದ್ರೆ ಈ ಲಿಥೋಸ್ಪಿಯರ್ ಇಸ್ ದ ಬೇಸಿಸ್ ಫಾರ್ ದಿ ಯಾವುದಕ್ಕಿಂತ ಗೊತ್ತಾಯ್ತು ನಮಗೆ ಇಲ್ಲಿ, ಎಸ್ ವಿ ಕಾಲ್ ಇಸ್ ಅ ಪೆಡೋಸ್ಪಿಯರ್. ಇನ್ನೊಂದು ಯಾವ್ದು ಗೊತ್ತಾಯ್ತು, ಲಿಥೋಸ್ಪಿಯರ್ ಅಂತ ಹೇಳಿ ಗೊತ್ತಾಯ್ತು. ಹಾಗಾದ್ರೆ ಈ ಪೆಡೋಸ್ಪಿಯರ್ ಆ್ಯಂಡ್ ಇವನ್ ಲಿಥೋಸ್ಪಿಯರ್ ರೈಟ್ ಅಗೇನ್ ಯಾವುದಕ್ಕೆ ಆಧಾರವಾಗಿರ್ತದೆ ಅಂತ ಕೇಳಿದ್ರೆ ದಿಸ್ ಇಸ್ ಎನ್ವೈರನ್ಮೆಂಟ್ ಅಂತ ತೆಗೆದುಕೊಂಡ್ರೆ ಅಪ್ ಟು ಇದನ್ನು ನಾವು ಇಲ್ಲಿ ರೈಟ್ ನಮ್ಮ ಕನ್ವೀನಿಯಂಟ್ಗೆ ರೈಟಿಂಗ್ಸ್ 100 ಕಿಲೋಮೀಟರ್ ಫ್ರಮ್ ದಿ ಸರ್ಫೇಸ್. ಓಕೆ, ಇದನ್ನು ನಾವು ಎಂತ ಕರಿತೀವಪ್ಪ ಅಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ರೈಟ್ ವಿ ಕಾಲ್ ಇಟ್ ಆಸ್ ಅಟ್ಮೋಸ್ಫಿಯರ್ ಅಂತ ಹೇಳಿ ತಗೊಳ್ಳೋಣ. ರೈಟ್ ವಿ ಕಾಲ್ ಇಟ್ ಆಸ್ ಅಟ್ಮೋಸ್ಫಿಯರ್. ರೈಟ್ ಇದನ್ನ ಎಂತ ಕರಿತೀವಪ್ಪ ಅಂದ್ರೆ ವಿ ಕಾಲ್ ಇಟ್ ಆಸ್ ಅ ಕರ್ಮನ್ ಲೇಯರ್. ರೈಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಕರ್ಮನ್ ಲೇಯರ್ ಅಂತ ಹೇಳಿ ಕರಿತೀವಿ. ರೈಟ್ ಇದು ಅಟ್ಮಾಸ್ಫಿಯರ್, ಇದನ್ನ ಔಟರ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಟ್ಮಾಸ್ಫಿಯರ್, ಈ ಅಟ್ಮಾಸ್ಫಿಯರ್ ಅಗೇನ್ ಯಾವ್ದಕ್ ಬೇಸ್ ಆಗಿದಪ್ಪ ಹಾಗಿದ್ರೆ ರೈಟ್ ನೋಡಿ ಇದರಲ್ಲೇ ಏನಿದೆ ಹಾಗಿದ್ರೆ ಎಸ್ ವಿ ಯಾವ್ದು ವಾಟರ್ ಅಲ್ವಾ, ವಾಟರ್ ಬಾಡೀಸ್ ಇದೆ, ಬೀಟ್ ಓಷನ್ ಇರ್ಬೋದು ಅಥವಾ ನಿಮ್ಮ ಸೀಸ್ ಇರ್ಬೋದು, ಈ ಒಂದು ಪಾರ್ಟ್ ಅನ್ನು ತೆಗೆದುಕೊಳ್ಳೋಣ. ರೈಟ್ ಈ ಪಾರ್ಟ್ ಏನಿದೆ ಇದು, ಸೊ ಇದನ್ನ ಹಾಗೆ ನಾವು ಏನು ಕರಿತೀವಿ, ವಿ ಕಾಲ್ ಇಟ್ ಆಸ್ ಅ ಪ್ಯೂರ್ಲಿ ಇಟ್ಸ್ ಅ ಹೈಡ್ರೋಸ್ಫಿಯರ್. ಇದಕ್ಕೆ ನಾವು ಹೈಡ್ರೋಸ್ಫಿಯರ್ ಅಂತ ಹೇಳಿ ಕರೆಯೋಣ. ಅಷ್ಟೇ ಒಂದು ಇಲ್ಲ, ಈಗ ಏನು ನೀವು ಏನಾದರೂ ತೆಗೆದುಕೊಂಡ್ರ ರೈಟ್ ಅಗೇನ್ ನಾವು ಇಲ್ಲಿ ಏನು ಹೊಂದಿದ್ದೀವಪ್ಪ ಹಾಗಿದ್ರೆ ವಿ ಹ್ಯಾವ್ ಸೊ ಪರ್ಟಿಕ್ಯುಲರ್ಲಿ ಸರ್ ಏನಂತ ಹೋಗ್ಬಿಡೋಣ ಅಂತಂದ್ರೆ ಜೊತೆಗೆ ರೈಟ್ ಓಕೆ ನಿಮ್ಮ ಪೋಲ್ಸ್ ಒಳಗೆ ನೋಡಿದ್ರೆ ವಿ ಹ್ಯಾವ್ ವಾಟ್ ಪರ್ಮಾಫ್ರಾಸ್ಟ್. ಸೊ ಪರ್ಮಾಫ್ರಾಸ್ಟ್ ಅಂದ್ರೆ 2 to 3 years ಇಂದ ಅಲ್ಲಿ ಏನಿದೆ ಅದು ಐಸ್ ಇಂದ ಕೂಡಿ, ಐಸ್ ಅಂತ ಅನ್ಕೊಳ್ಳಿ ಸದ್ಯ. ಅದೇ ಐಸ್ ಇಂದ ಕೂಡತಕ್ಕಂಥ ರೀಸನ್ ಕೂಡ ಇದೆ ಅನ್ನಂಗಾಯ್ತು. ಇದನ್ನು ವಿ ಕಾಲ್ ಹ್ಯಾಸ್ ಕ್ರಯೋಸ್ಪಿಯರ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಯಾರ ರೈಟ್, ಕ್ರಯೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ರೈಟ್ ಹಾಗಿದ್ರೆ ಈ ನಿಮ್ಮ ಓಕೆ ನಿಮ್ಮ ಅಟ್ಮಾಸ್ಫಿಯರ್ ಆಗಲಿ ರೈಟ್ ನಿಮ್ಮ ಅಗೇನ್ ಯಾವ್ದಾಗಿದ್ರೆ ನಿಮ್ಮ ಹೈಡ್ರೋಸ್ಪಿಯರ್ ಆಗಲಿ ಅಥವಾ ನಿಮ್ಮ ಕ್ರಯೋಸ್ಪಿಯರ್ ಆಗಲಿ ರೈಟ್ ನಿಮ್ಮ ಪೆಡೋಸ್ಪಿಯರ್ ಆಗಲಿ ಅಥವಾ ನಿಮ್ಮ ಲಿಥೋಸ್ಪಿಯರ್ ಆಗಲಿ, ಈ 5 ಭಾಗಗಳು ಏನಿದಾವಲ್ಲ ಸೊ ದರ್ ಡೈರೆಕ್ಟ್ಲಿ ಓಕೆ ಅಥವಾ ಇಂಡೈರೆಕ್ಟ್ಲಿ ದರ್ ಇಂಪ್ಯಾಕ್ಟ್ ಏನನ್ನಪ್ಪ ಅಂದ್ರೆ ಎಸ್ ದಟ್ಸ್ ಅಗೇನ್ ಐ ಕ್ಯಾನ್ ಟೆಲ್ ಯು ಸೊ ರೈಟ್ ಅನಿಮಲ್ಸ್ ಆ್ಯಂಡ್ आपकी जो प्लांट्स ಮೇಲೆ ಡೈರೆಕ್ಟ್ಲಿ ಏನ್ ಮಾಡ್ತಾವಪ್ಪ ಅಂದ್ರೆ ದೇ ಕ್ರಿಯೇಟ್ ವಾಟ್ ಸಮ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾವ. ಕರೆಕ್ಟಾ? ಸೊ ಹಾಗಿದ್ರೆ ಡೆಫಿನೆಟ್ಲಿ ದೇ ಕ್ರಿಯೇಟ್ ವಾಟ್ ಸಮ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಅನ್ನ ಸೊ ಕ್ರಿಯೇಟ್ ಮಾಡ್ತಾವ. ಹಾಗಿದ್ರೆ ಆ ಇಂಪ್ಯಾಕ್ಟ್ ಅನ್ನ ನಾವು ಸ್ಟಡಿ ಮಾಡೋದನ್ನೇ ಸೊ ವಿ ಕಾಲ್ ಹ್ಯಾಸ್ ನಾವು ಏನು ಕರಿತೀವಪ್ಪ ಅಂತ ಕೇಳಿದ್ರೆ ಸೊ ವಿ ಕಾಲ್ ಎಸ್ ಎನ್ವೈರನ್ಮೆಂಟಲ್ ಸ್ಟಡೀಸ್. ಏನಾಗಿದ್ರೆ ಅದು ಸಿಂಪ್ಲಿ ಟಾಕಿಂಗ್ ನೋಡಿ. ಹಾಗಿದ್ರೆ ಹ್ಯಾಸ್ ಐ ಸೆಡ್ ರೈಟ್ ಇದನ್ನ ಎಂತ ಕರೆದ ಹಾಗಿದ್ರೆ ವಿ ಹ್ಯಾವ್ ವಾಟ್ ರೈಟ್ ಯಾವುದಿದೆ ಇಲ್ಲಿ ಸೊ ವಿ ಹ್ಯಾವ್ ದಿ atmosphere, we have the right cryosphere, right we have the hydrosphere, right we have the right and then we have the lithosphere, then we have right finally we have what again I can tell you basically yes pedosphere. How these impacts ಯಾವ್ದ್ರ ಮೇಲೆ ಹಾಗಿದ್ರೆ ಸೊ ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದಾವೆ ಹಾಗಿದ್ರೆ ದರ್ ಆಕ್ಚುಲಿ ಇಂಪ್ಯಾಕ್ಟಿಂಗ್ ಯಾವ್ದ್ರ ಮೇಲೆ ಹಾಗಿದ್ರೆ ಸೊ ಅನಿಮಲ್ಸ್ ಇರ್ಬೋದಪ್ಪ ಪ್ಲಸ್ ಪ್ಲಾಂಟ್ಸ್ ಅಥವಾ ನಿಮ್ಮ ವೆಜಿಟೇಷನ್ ಅಂತ ಏನು ಕರಿತೀವಿ ಅದ್ರ ಮೇಲೆ ಸೊ ಏನು ಇಂಪ್ಯಾಕ್ಟ್ ಮಾಡ್ತಾವಲ್ಲ ಸೊ ಇದನ್ನೇ ರೈಟ್ ಸೊ ಇದನ್ನೇ ವಿ ಕಾಲ್ ಆಸ್ ಇವುಗಳನ್ನ ಏನು ಕರಿತೀವಿ ಅಂದ್ರೆ ಬಯೋಸ್ಪಿಯರ್ ಅಂತ ಕರಿತೀವಿ. ಏನು ಕರಿತೀವಿ ಹಾಗಿದ್ರೆ ಸೊ ವಿ ಕಾಲ್ ಇಟ್ ಆಸ್ ಅ ಬಯೋಸ್ಪಿಯರ್. ಹಾಗಿದ್ರೆ ಇಟ್ಸ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಇನ್ ನಥಿಂಗ್ ಬಟ್ ಹೌ ದೀಸ್ ಆಲ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಡೂ ಅಫೆಕ್ಟ್ ಏನನ್ನ ಬಯೋಸ್ಪಿಯರ್ ಹೆಂಗ್ ಅಫೆಕ್ಟ್ ಮಾಡ್ತಾವ, ಯಾವ ರೀತಿ ಅಫೆಕ್ಟ್ ಮಾಡ್ತಾವ ಅನ್ನೋದನ್ನೇ ವಿ ಕಾಲ್ ಹ್ಯಾಸ್ ಇದನ್ನ ನಾವು ಏನು ಕರಿತೀವಿ ಎನ್ವೈರನ್ಮೆಂಟಲ್ ಸೊ ಸ್ಟಡೀಸ್ ಅಂತ ಹೇಳಿ ಕರಿತೀವಿ. ರೈಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಾಗಿದ್ರೆ ನಾವಿಲ್ಲಿ ಅಟ್ಮಾಸ್ಫಿಯರ್ ಅಂತ ತೆಗೆದುಕೊಂಡ್ರೆ ಸರ್ ವಾಟ್ ವಿ ವಿಲ್ ಸ್ಟಡಿ ಅಂತ ಅಂದ್ರೆ ನೋಡಿ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಎಲ್ಲ ಹೇಳ್ತೀನಿ ನಿಮಗೆ. ಓಕೆ ಅಟ್ಮಾಸ್ಫಿಯರ್ ಒಳಗೆ ನಾವು ಅಗೇನ್ ನಾವು ಏನು ಸ್ಟಡಿ ಮಾಡ್ತೀವಿ ಹಾಗಿದ್ರೆ ಹೆಂಗೆ ಟೆಂಪ್ರೇಚರ್ ಇರ್ಬೋದು, ಹೆಂಗೆ ಪ್ರೆಷರ್ ಇರ್ಬೋದು ಅಥವಾ ಆ ಓಕೆ ಆಮೇಲೆ ಟೆಂಪ್ರೇಚರ್ ಪ್ರೆಷರ್ ರಿಲೇಟೆಡ್ ರೈಟ್ ಪ್ಯಾರಾಮೀಟರ್ಸ್ ಆಗಿರ್ತಕ್ಕಂಥ ನಿಮ್ಮ ಹ್ಯೂಮಿಡಿಟಿ ಇರ್ಬೋದು, ರೈನ್ಫಾಲ್ ಇರ್ಬೋದು, ಜೆಟ್ ಸ್ಟ್ರೀಮ್ಸ್ ಇರ್ಬೋದು
ರೈಟ್. ಸೊ ಬೇರೆ ಬೇರೆ ಎಲ್ಲ ಬರ್ತವೆ ಅಲ್ಲಿ. ಹೌ ದೇರ್ ಇಂಪ್ಯಾಕ್ಟ್ ದಿ ಅಟ್ ಬಯೋಸ್ಫಿಯರ್ ಅಂತ ಓದ್ತೀವಿ. ಅದೇ ಕ್ರಯೋಸ್ಫಿಯರ್ ಅಂದ್ರೆ ಹಾಗಾದ್ರೆ ಮೆಲ್ಟಿಂಗ್ ಆಫ್ ಐಸ್, ರೈಟ್, ಮೆಲ್ಟಿಂಗ್ ಆಫ್ ಐಸ್, ರೈಟ್, ಏನಾದರೂ ಜಾಸ್ತಿ ಮೆಲ್ಟ್ ಆದ್ರೆ ಏನಾಗುತ್ತೆ. ಹಾಗಿದ್ರೆ ಅದೇ ರೀತಿಯಾಗಿ ಸೊ ವಿ ಹ್ಯಾವ್ ವಾಟ್, ವಿ ಹ್ಯಾವ್ ದಿ ಗ್ಲೋಬಲ್ ಕ್ರಯೋಸ್ಫಿಯರ್ ವಾಚ್ ಅಂದ್ರೆ ಏನು, ಅದರ ಇಂಟರ್ನ್ಯಾಷನಲ್ ಕ್ರಯೋಸ್ಫಿಯರ್ ಕ್ಲೈಮೇಟ್ ಇನಿಷಿಯೇಟಿವ್ ಅಂದ್ರೆ ಏನು, ಅಲಯನ್ಸ್ ಫಾರ್ ದಿ ಕ್ರಯೋಸ್ಫಿಯರ್ ಅಂದ್ರೆ ಏನು, ಅದ್ರ ಜೊತೆಗೆ ವಿ ಹ್ಯಾವ್ ದಿ ಅಂಟಾರ್ಕ್ಟಿಕಾ ಕೌನ್ಸಿಲ್, ನಮ್ಮ ಇಲ್ಲಿ ಹಿಮಾದ್ರಿ ಅಂತ ಇದೆ, ಇಂಡಾರ್ಕ್ ಅಂತ ಹೇಳಿ ಇದೆ, ದಕ್ಷಿಣ ಗಂಗೋತ್ರಿ, ಭಾರತಿ, ಮೈತ್ರಿ, ರೈಟ್. ಸೊ ಇವೆಲ್ಲವೂ ನಾವು ಸ್ಟಡಿ ಮಾಡ್ತಾ ಹೋಗೋಣ ಅಂತ ನೆಕ್ಸ್ಟ್ ಕ್ಲಾಸ್ ಒಳಗೆ. ಅದೇ ಅಂದ್ರೆ ಇದು ಹೌ ದೇರ್ ಇಂಪ್ಯಾಕ್ಟ್ ದಿ ಬಯೋಸ್ಫಿಯರ್, ಡೆಫಿನೆಟ್ಲಿ ಅಫೆಕ್ಟ್ ಮಾಡೇ ಮಾಡ್ತೈತಿ. ಅದೇ ತರ ಇನ್ನೊಂದು ಇಂಪಾರ್ಟೆಂಟ್ ಆಗಿಲ್ಲ ಹೇಳ್ಬೇಕು, ಪೆಡೋಸ್ಫಿಯರ್. ಹಾಗಾದ್ರೆ ವಾಟ್ ಯು ಮೀನ್ ಬೈ ಪೆಡಾಲಜಿ ಅಂದ್ರೆ ಏನು, ಹಾಗಾದ್ರೆ ಈ ಪೆಡಾಲಜಿ ಓಕೆ ಸಾಯಿಲ್ ಪ್ರೊಫೈಲ್ ಅಂದ್ರೆ ಏನು, ಅರ್ಥ ಆಗ್ತಾ ಇದೆಯಾ. ಸೊ ಇವುಗಳ ಮೇಲೆ ಸ್ಟಡಿ ಮಾಡೋದು ಹೆಂಗೆ ನಿಮ್ಮ ಸಾಯಿಲು ಯಾವ ತರ ನಿಮ್ಮ ಬಯೋಸ್ಫಿಯರ್ ಅನ್ನ, ಅದು ಬೀಟ್ ಅನಿಮಲ್ ಮತ್ಲಬ್ ಹ್ಯೂಮನ್ ಬೀಯಿಂಗ್ಸ್ ಅನ್ನ ಹಿಡ್ಕೊಂಡು, ರೈಟ್, ಅದು ಪ್ಲಾಂಟ್ಸ್ ಮೇಲೆ ಅಥವಾ ಬೇರೆ ಬೇರೆ ವೈಲ್ಡ್ ಮೇಲೆ, ರೈಟ್, ಯಾವ ತರ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಈ ಪೆಡೋಸ್ಪಿಯರ್ ಅಂಡ್ ಬಯೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಅದೇ ಲಿಥೋಸ್ಪಿಯರ್, ಡೆಫಿನೆಟ್ಲಿ ಇದು ಬಹಳ ಇಂಪಾರ್ಟೆಂಟು, ರೈಟ್. ಆ ಲಿಥೋಸ್ಪಿಯರ್ ಮೇಲೆ ಕೂಡ ನಾವಿಲ್ಲಿ ಇದು ಒಂದು ಹೆಂಗೆ ಅಂದ್ರೆ ಬೇಸಿಕ್ ಇದೆ ಆಕ್ಚುಲಿ, ಫೌಂಡೇಶನ್ ಫಾರ್ ಎವ್ರಿಥಿಂಗ್. ಯಾಕಂದ್ರೆ ಟೊಪೋಗ್ರಫಿ ಬಹಳ ಮ್ಯಾಟ್ರ್ ಆಗ್ತದ ಇಂಡಿಯಾದೊಳಗೆ ಮಾತ್ರ, ರೈಟ್, ಮಾನ್ಸನ್ಗೆ. ಅದೇ ಟೊಪೋಗ್ರಫಿಯಲ್ಲಿ ವೇರಿಯೇಷನ್ ಆಗುತ್ತಲ್ಲ, ಅದು ಈವನ್ ಅದು ಅನ್ಇವನ್ ಟೊಪೋಗ್ರಫಿ ಇದ್ದಾಗ, ರೈಟ್, ಡೆಫಿನೆಟ್ಲಿ ಅದು ವೆಜಿಟೇಷನ್ ಮೇಲೆ ಅಥವಾ ನಮ್ಮ ಬಯೋಸ್ಪಿಯರ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡೇ ಮಾಡ್ತೈತಿ. ಅದೇ ತರ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೈಡ್ರೋಸ್ಪಿಯರ್. ಹೈಡ್ರೋಸ್ಪಿಯರ್ ಅಂತ ಅಂದಾಗ ನಾವೆಲ್ಲ ಓದಿರ್ತೀವಿ. ಹೇಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಓಷನಿಕ್ ಕರೆಂಟ್ಸ್ ಯಾವ ತರ ಬಯೋಸ್ಪಿಯರ್ ಮೇಲೆ ಇಂಪ್ಯಾಕ್ಟ್ ಮಾಡ್ತದ, ಅಥವಾ ಮ್ಯಾಡನ್ ಜೂಲಿಯನ್ ಆಸಲೇಷನ್ ಯಾವ ತರ ಅಫೆಕ್ಟ್ ಮಾಡ್ತದ, ನಿಮ್ಮ ಎಲ್ನಿನೋ ಸದರ್ನ್ ಆಸಲೇಷನ್ ಯಾವ ತರ ಇಂಪ್ಯಾಕ್ಟ್ ಮಾಡ್ತದ, ರೈಟ್, ನಿಮ್ಮ ನಾರ್ತ್ ಅಟ್ಲಾಂಟಿಕ್ ಮೆರಿಡೋನಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್ ಯಾವ ತರ ಇಂಪ್ಯಾಕ್ಟ್ ಮಾಡ್ತದ, ರೈಟ್. ಸೊ ಇವೆಲ್ಲವೂ ಕೂಡ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹಾಗಿದ್ರೆ ಫಂಡಮೆಂಟಲ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂದ್ರೆ ಏನು, ಅಥವಾ ಕಂಪೋನೆಂಟ್ಸ್ ಅಂದ್ರೆ ಏನು, ಓಕೆ, ಆ ಕಂಪೋನೆಂಟ್ಸ್, ಓಕೆ, ಹೇಗೆ ಹೌ ದ ಇನ್ಫ್ಲೂಯೆನ್ಸ್ ಬಯೋಸ್ಫಿಯರ್ ಅನ್ನು ಕೂಡ ಗೊತ್ತಾಯ್ತು. ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಐ ವಿಲ್ ಕಮ್ ಅಪ್ ವಿತ್ ದಿ ಓಕೆ ಈಚ್ ಅಂಡ್ ಎವ್ರಿ ಟಾಪಿಕ್ ಅನ್ನ ಮತ್ತೆ ನಾನು ಕಾಂಪೋನೆಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು. ಓಕೆ, ಇದೇ ತರ ವಿಡಿಯೋಸ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ರಪ್ಪ, ಲೈಕ್ ಮಾಡ್ರಿ, ಯಾಕೆ ನಿಮ್ಮ ಸಪೋರ್ಟ್ ಬಹಳ ಮ್ಯಾಟ್ರ್ ಆಗ್ತದೆ ನನಗೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದಿ.